ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಗುರು ಮತ್ತು ಶುಕ್ರ ಒಟ್ಟಾಗಿ ಸೇರಿದಾಗ ಗಜಲಕ್ಷ್ಮಿ ರಾಜಯೋಗ, ಲಕ್ಷ್ಮೀ ದಯೆಯಿಂದ ಈ ಒಂದು ರಾಶಿಯವರಿಗೆ ತುಂಬಾ ಅನುಕೂಲಕರ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇದ್ದೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಮುಕ್ತವಾಗಿ ನಿಮ್ಮ ಒಂದು ಏನಿರುತ್ತೆ ಸಮಸ್ಯೆ ಇರುತ್ತೆ, ಖಂಡಿತವಾಗ್ಲೂ ಅದನ್ನು ಮುಕ್ತವಾಗಿ ನನ್ನ ಹತ್ರ ಶೇರ್ ಮಾಡಬಹುದು. ಆದರೆ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಅಂತ ಹೇಳ್ತಾ, ಮೇ ತಿಂಗಳಿನಲ್ಲಿ ಗುರು ಮತ್ತು ಶುಕ್ರನ ಸಂಯೋಗದಿಂದ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವಂಥದ್ದು. ಇದರ ಪ್ರಭಾವದಿಂದಾಗಿ ಕೆಲವು ರಾಶಿಗಳಿಗೆ ಬಹಳ ಶುಭ ಫಲಿತಾಂಶ. ಈ ರಾಜಯೋಗದಿಂದ ಯಾವ ರಾಶಿಗಳಿಗೆ ಒಳ್ಳೆಯದಾಗುತ್ತೆ? ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರು ಮೇ 1ರಂದು ಮಧ್ಯಾಹ್ನ 1:50ಕ್ಕೆ ವೃಷಭ ರಾಶಿಯಲ್ಲಿ ಸಂಚರಿಸುವಂಥದ್ದು. ಇದರ ನಂತರ ಮೇ 19ರಂದು ಬೆಳಗ್ಗೆ 8:51ಕ್ಕೆ ಶುಕ್ರ ಗ್ರಹ ವೃಷಭ ರಾಶಿಯನ್ನು ಪ್ರವೇಶಿಸುವಂಥದ್ದು. ಜ್ಯೋತಿಷ್ಯದ ಪ್ರಕಾರ 12 ವರ್ಷಗಳ ನಂತರ ಗುರು ಶುಕ್ರ ಸಂಯೋಗ ವೃಷಭ ರಾಶಿಯಲ್ಲಿ ಸಂಭವಿಸಲಿದೆ. ಇದು ಗಜಲಕ್ಷ್ಮಿ ರಾಜಯೋಗನ ಸೃಷ್ಟಿ ಮಾಡುವಂಥದ್ದು. ಹಾಗೆಯೇ ಮೇ ತಿಂಗಳಿನಲ್ಲಿ ಗುರು ಶುಕ್ರನ ಅದ್ಭುತ ಸಂಯೋಜನೆಯೊಂದಿಗೆ ಕೆಲವು ರಾಶಿ ಚಿಹ್ನೆಗಳು ಲಕ್ಷ್ಮೀ ಕೃಪೆಗೆ ಪಾತ್ರರಾಗಲಿದ್ದಾರೆ. ಗಜಲಕ್ಷ್ಮಿ ರಾಜಯೋಗದಿಂದ ಯಾವ ರಾಶಿಯವರ ಬಾಳು ಬೆಳಗಲಿದೆ ಅಂದರೆ 12 ರಾಶಿಗೂ ಕೂಡ ಪ್ರತಿಯೊಂದು ಗ್ರಹ ಸಂಚಾರ ಸಂಯೋಗ ಪ್ರತಿಯೊಂದು ರಾಶಿಗೆ ಕೂಡ ಇರುವಂಥದ್ದು. ಆದರೆ ಕೆಲವು ರಾಶಿಗೆ ಕೆಲವೊಂದು ಗ್ರಹಗಳ ಸಂಯೋಗ ಆಗಿರ್ಬೋದು, ಅಥವಾ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಕೆಟ್ಟದ್ದು ಅಂತ ಯಾರಿಗೂ ಆಗೋದಿಲ್ಲ, ಅದನ್ನು ಪ್ರತಿ ಸಲ ನಾನು ಹೇಳ್ತೇನೆ. ಹಾಗೆಯೇ ನೋಡೋದಾದರೆ ಮೇಷರಾಶಿ ಗಜಲಕ್ಷ್ಮಿ ರಾಜಯೋಗದ ಪ್ರಭಾವದಿಂದ ಮೇಷರಾಶಿಯ ಜನರು ಸಂತೋಷ ಮತ್ತು ಅದೃಷ್ಟ ಅವರ ಆ ರಾಶಿಗೆ ಹೆಚ್ಚಾಗುವಂಥದ್ದು. ಹಾಗೆಯೇ ನೀವು ಹೊಸ ಆದಾಯದ ಮೂಲಗಳಿಂದ ಹಣವನ್ನು ಪಡೆಯುವಂಥದ್ದು, ನೀವು ಕೆಲಸದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಂಥದ್ದು, ವ್ಯವಹಾರದಲ್ಲಿ ಬೆಳವಣಿಗೆಗೆ ಅನೇಕ ಅವಕಾಶಗಳು ಇರುವಂಥದ್ದು, ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ, ನೀವು ಕೆಲಸದ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವಂಥದ್ದು ಮತ್ತು ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಸಿಗಲಿದೆ. ಮೇಷರಾಶಿಯವರಿಗೆ ಈ ಒಂದು ಮೇ ಅಂದರೆ ಇವತ್ತಿನಿಂದ ಗುರುಬಲ ಶುರುವಾಗುವಂಥದ್ದು. ಇನ್ನು 1 ವರ್ಷಗಳ ಕಾಲ ಮೇಷರಾಶಿಗೆ ಗುರುಬಲ ಇದೆ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ನೆಕ್ಸ್ಟ್ ಯಾವ ರಾಶಿ ಅಂತ ನೋಡೋದಾದರೆ ಅದು ಸಿಂಹರಾಶಿ. ಈ ಒಂದು ಗುರು ಮತ್ತು ಶುಕ್ರನ ಸಂಯೋಗ ಏನಿದೆ ಅದರಿಂದ ಸಿಂಹರಾಶಿಗೆ ಯಾವ ಥರ ಒಂದು ಫಲಿತಾಂಶ, ಒಳ್ಳೆಯ ಫಲಿತಾಂಶ ಸಿಗಲಿದೆ ಅನ್ನೋದನ್ನು ನೋಡೋಣ. ಅಂದರೆ ಇಂತಿಷ್ಟೇ ದಿನ ಆದರೂ ನಮಗೆ ಏನೋ ಒಂದು ಟೈಮ್ ಸರಿ ಇಲ್ಲ ಅಂದರೂ ಇಂತಿಷ್ಟು ದಿನ ಒಳ್ಳೆಯದು ಆಗುತ್ತೆ ಅಂದರೆ ಅದು ದೊಡ್ಡ ಸೌಭಾಗ್ಯ ಅಂತಲೇ ಹೇಳ್ಬೋದು ಅಲ್ವಾ. ಏನೋ ಒಂದು ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಇಂತಿಷ್ಟು ದಿನ ಅಂತ ಇದ್ದರೂ ಅದರಲ್ಲಿ ಆಗುವಂಥದ್ದು ಒಳ್ಳೆಯದಾದರೆ ಅಷ್ಟೇ ಸಾಕಾಗಿರುತ್ತೆ. ಮತ್ತು ಸಿಂಹರಾಶಿ ವೈವಾಹಿಕ ಜೀವನದಲ್ಲಿ ಗಜಲಕ್ಷ್ಮಿ ರಾಜಯೋಗದಿಂದ ಸಂತೋಷ ಇರಲಿದೆ. ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ. ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದೆ. ಲಕ್ಷ್ಮೀ ದೇವಿ ಅನುಗ್ರಹದಿಂದ ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತೀರಿ. ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇರಲಿದೆ. ಆರ್ಥಿಕ ಭಾಗ ಮೊದಲಿಗಿಂತ ಬಲವಾಗಿರುತ್ತೆ. ಸಿಂಹರಾಶಿಗೆ ಅಷ್ಟೇನು ಸಮಯ ಚೆನ್ನಾಗಿಲ್ಲ ಅಂದರೂ ಈ ಕೆಲವು ಗ್ರಹಗಳ ಸಂಯೋಗ ಅಥವಾ ಬದಲಾವಣೆ ಸಿಂಹರಾಶಿಗೆ ಕೆಲವೊಂದು ಇಂತಿಷ್ಟು ದಿನ ಅಂತ ತುಂಬಾ ಚೆನ್ನಾಗಿರುತ್ತೆ. ಅಂಥ ದಿನಗಳನ್ನು ನೀವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಬಿಡಿ. ಹಾಗೆಯೇ ನೆಕ್ಸ್ಟ್ ಮಕರ ರಾಶಿ ಗಜಲಕ್ಷ್ಮಿ ರಾಜಯೋಗದಿಂದ ನಿಮ್ಮ ಪ್ರೇಮ ಸಂಬಂಧಗಳು ಸುಧಾರಿಸಲಿವೆ. ಮಾತಿನಲ್ಲಿ ಸೌಮ್ಯತೆ ಇರುತ್ತೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿ ಇರಲಿದೆ. ಆದಾಯ ಹೆಚ್ಚಾಗಲಿದೆ. ನೀವು ಕಳೆದು ಹೋದ ಹಣ ಈ ಅವಧಿಯಲ್ಲಿ ಹಿಂದಿರುಗಬಹುದು. ಆರೋಗ್ಯದಲ್ಲಿ ಆದಷ್ಟು ಸುಧಾರಣೆ ಕಂಡುಬರುವುದು. ನ್ಯಾಯಾಲಯಗಳ ಪ್ರಕರಣದಿಂದ ನೀವು ಪರಿಹಾರ ಪಡೆಯುವಂಥದ್ದು. ಹಾಗೆಯೇ ದೈಹಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ. ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಗುರು ಶುಕ್ರನ ಸಂಯೋಗ ರೂಪುಗೊಳ್ಳುವ ಗಜಲಕ್ಷ್ಮಿ ರಾಜಯೋಗ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂಥದ್ದು. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ತುಂಬಾ ಒಳ್ಳೆಯದಾಗುವಂಥದ್ದು ಅಂತ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.